ಅವೈಜ್ಞಾನಿಕ ಜನ ಮತ್ತು ಪರಿಸರ ವಿರೋಧಿ ಅಘನಾಶಿನಿ ನದಿ ಜೋಡಣೆಯ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಎಂದು ಅಘನಾಶಿನಿ ಹೋರಾಟಗಾರರು ನದಿಗೆ ಇಳಿದು ಪ್ರತಿಜ್ಞೆ ಮಾಡುವುದರೊಂದಿಗೆ ಯೋಜನೆ ಸಂಪೂರ್ಣ ಸ್ಥಗಿತಗೊಳಿಸಲು ಸನ್ನದ್ಧಗೊಂಡಿರುವುದಾಗಿ ಹೋರಾಟಗಾರ ರವೀಂದ್ರ ನಾಯ್ಕ್ ತಿಳಿಸಿದರು. ಅವೈಜ್ಞಾನಿಕ ಜನ ಮತ್ತು ಪರಿಸರ ವಿರೋಧಿ ಅಘನಾಶಿನಿ ನದಿ ಜೋಡಣೆಯ ಯೋಜನೆಯನ್ನು ಸ್ಥಗಿತಗೊಳಿಸಬೇಕೆಂದು ಅಘನಾಶಿನಿ ಹೋರಾಟಗಾರರು ನದಿಗೆ ಇಳಿದು ಪ್ರತಿಜ್ಞೆ ಮಾಡುವುದರೊಂದಿಗೆ ಯೋಜನೆ ಸಂಪೂರ್ಣ ಸ್ಥಗಿತಗೊಳಿಸಲು ಸನ್ನದ್ಧಗೊಂಡಿರುವುದಾಗಿ ಹೋರಾಟಗಾರ ರವೀಂದ್ರ ನಾಯ್ಕ್ ತಿಳಿಸಿದರು. ಅಘನಾಶಿನಿ ನದಿ ಅಣೆಕಟ್ಟು ಕಟ್ಟುವ ಸ್ಥಳವಾದ ಬಾಳೆಕೊಪ್ಪ ಗ್ರಾಮದ ಗೇಜಕಟ್ಟ ಸ್ಥಳದಲ್ಲಿನ ಅಘನಾಶಿನಿ ನದಿಯಲ್ಲಿ ನಿನ್ನೆ ಸಾಯಂಕಾಲ ಹೋರಾಟಗಾರರ ನಿಯೋಗವು ಸ್ಥಳ ಪರಿಶೀಲಿಸಿ ನೀರಿಗಿಳಿದು ಹೋರಾಟಗಾರರು ಪ್ರತಿಜ್ಞೆ ಮಾಡಿದ ನಂತರ ಅವರು ಮಾತನಾಡುತ್ತಾ ಹೇಳಿದರು. ಈಗಾಗಲೇ ಅಘನಾಶಿನಿ ನದಿ ಜೋಡಣೆಗೆ ವ್ಯಾಪಕವಾದ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಹಾಗೂ ಫೆಬ್ರವರಿ 1ರಿಂದ ವಿರೋಧ ಜಾಗೃತ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ಅಣೆಕಟ್ಟು ಕಟ್ಟುವ ಸ್ಥಳದಲ್ಲಿ ಹೋರಾಟಗಾರರು ಭೇಟಿ ಕೊಟ್ಟು ಹೋರಾಟದ ರೂಪುರೇಷೆಯನ್ನ ನದಿಯ ದಡದಲ್ಲಿ ರಚಿಸಿದರು. ಚಳಿಗಾಲದ ನಂತರ ನೀರು ಹರಿಯುವ ಪ್ರಮಾಣ ಕ್ಷೀಣಿಸಿರುವುದು, ದಟ್ಟವಾಗಿರುವ ಅರಣ್ಯ ನಾಶವಾಗುವ ಗಿಡ ಮರಗಳನ್ನು ಪರೀಕ್ಷಿಸಿದ್ದಲ್ಲದೆ ನದಿಯ ಅಕ್ಕಪಕ್ಕದ ಮಣ್ಣಿನ ಗುಣವನ್ನ ನಿಯೋಗವು ವೀಕ್ಷಿಸಿತು. ಯೋಜನೆಯಲ್ಲಿ ಪ್ರಸ್ತಾಪಿಸಿದಂತೆ ಕೇವಲ 1.2 ಲಕ್ಷ ಗಿಡ ನಾಶವಾಗುವುದೆಂದು ಉಲ್ಲೇಖಿಸುವುದು ಅವೈಜ್ಞಾನಿಕ. ಅಲ್ಲದೆ ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಮತ್ತು ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಯೋಜನೆಯು ಅವೈಜ್ಞಾನಿಕವೆಂದು ನಿಯೋಗವು ತೀರ್ಮಾನಿಸಿತು. ಅಲ್ಲದೆ ಸೂಕ್ಷ್ಮ ಮತ್ತು ವಿಶಿಷ್ಟವಾದ ವನ್ಯಪ್ರಾಣಿ ಮತ್ತು ಸಸ್ಯಗಳ ಸಂತತಿ ನಾಶಕ್ಕೆ ನದಿ ಜೋಡಣೆ ಯೋಜನೆಯು ಕಾರಣವಾಗುವುದು ಎಂದು ನಿಯೋಗವು ಅಭಿಪ್ರಾಯ ವ್ಯಕ್ತಪಡಿಸಿತು. ಅಘನಾಶಿನಿ ನದಿಯು ವಿಶಿಷ್ಟ ಹಾಗೂ ಶಾಸ್ತ್ರ ಮತ್ತು ಪುರಾವೆಯಲ್ಲಿ ಕಂಡುಬರುತ್ತದೆ. ನದಿ ಜೋಡಣೆಯಿಂದ ನದಿಯ ಪವಿತ್ರತೆ ಮತ್ತು ಜನಸಾಮಾನ್ಯರ ಜೀವನಕ್ಕೆ ಆತಂಕವಾಗುವುದಲ್ಲದೆ ಪರಿಸರ ನಾಶಕ್ಕೆ ಕಾರಣವಾಗುವುದರಿಂದ ಸರ್ವರು ಹೋರಾಟಕ್ಕೆ ಧುಮುಕಬೇಕೆಂದು ಸುರೇಶ್ ಹೆಗಡೆ ಹಸ್ಗೆ ಅವರು ಹೇಳಿದರು. ಹೋರಾಟಗಾರರಾದ ಮಾಬಲೇಶ್ವರ ನಾಯ್ಕ ಬೆಡ್ಕಣಿ, ಹರಿ ನಾಯ್ಕ ಓಂಕಾರ, ಸೀತಾರಾಮ್ ಗೌಡ ಹುಕ್ಕಳ್ಳಿ, ನಾಗರಾಜ್ ಹಲಸಿನ ಮನೆ ಅಭಿಪ್ರಾಯವನ್ನು ಮಂಡಿಸಿದರು. ಜನಾಭಿಪ್ರಾಯ ಸಂಗ್ರಹಿಸದೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವ ನೀರು ಅವೈಜ್ಞಾನಿಕ ಪ್ರಬಲ ಹೋರಾಟಕ್ಕೆ ಸನ್ನದ್ಧರಾಗುವ ಎಂದು ಹೋರಾಟಗಾರ ನಾಗಪತಿ ಗೌಡ ಹುಕ್ಕಳ್ಳಿ ಅವರು ಹೇಳಿದರು. ಕೆಟಿ ನಾಯ್ಕ್, ಎಂಪಿ ಗೌಡ, ರಾಜೇಶ್ ಭಟ್ ಮಕ್ಕಿಗದ್ದೆ, ರಫೀಕ್ ಗೌಡಳ್ಳಿ, ಅಶೋಕ್ ನಾಯ್ಕ್ ಇಟಗಿ, ರಮೇಶ್ ನಾಯ್ಕ್ ಮಧುಕೇಶ್ವರ, ವಿನಯ ನಾಯ್ಕ್ ಮಾಬಲೇಶ್ವರ, ಕೃಷ್ಣಪ್ಪ ನಾಯ್ಕ್, ವಿನಯ ತಿಮ್ಮಪ್ಪ ನಾಯ್ಕ್, ಮಾದೇವ ನಾಯ್ಕ್, ಭದ್ರಗೌಡ, ವಿನೋದ್ ಗೌಡ ಹುಕ್ಕಳ್ಳಿ, ಮಂಜುನಾಥ್ ನಾಯ್ಕ್ ಉತ್ಗಾರ್, ಮಾಬಲೇಶ್ವರ ಗೌಡ ಸುಳಗಾರ್, ನಾರಾಯಣ ಗೌಡ, ಈಶ್ವರ ನಾಯ್ಕ್, ರಾಜು ನಾಯ್ಕ್, ಶಿವಾನಂದ ದಿವಾಕರ್, ಬಾಳೆಜಡ್ಡಿ ಚರ್ಚೆಯಲ್ಲಿ ಮುಂತಾದವರು ಭಾಗವಹಿಸಿದರು. ಅಘನಾಶಿನಿ ನದಿ ಜೋಡಣೆ ವಿರೋಧವಾಗಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಫೆಬ್ರವರಿ 2 ಸೋಮವಾರದಂದು ಗೋಳಿಮಕ್ಕಿಯಲ್ಲಿ ಚಾಲನೆ ನೀಡಿ ಪ್ರಥಮ ಹಂತದ ಪಾದಯಾತ್ರೆಯನ್ನ ಗೋಳಿಮಕ್ಕಿಯಿಂದ ಅಣೆಕಟ್ಟು ಕಟ್ಟುವ ಗೆಜಕಟ್ಟಾಗೆ ಪಾದಯಾತ್ರೆ ಸಂಘಟಿಸಲು ಅಘನಾಶಿನಿ ನದಿಯ ದಡದಲ್ಲಿ ಜರುಗಿದ ಸಮಾಲೋಚನಾ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಹೋರಾಟಗಾರ ರವೀಂದ್ರ ನಾಯ್ಕ್ ಹೇಳಿದರು. ಅಘನಾಶಿನಿ ಏತ ನೀರಾವರಿ ನದಿ ಜೋಡಣೆಯ ಈ ಯೋಜನೆ ಕುರಿತು ವ್ಯಾಪಕವಾದ ತಾಲೂಕ್ಯಾದ್ಯಂತ ಜಿಲ್ಲೆಯಾದ್ಯಂತ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಒಂದು ಪ್ರಬಲವಾದ ಹೋರಾಟಕ್ಕೆ ಶಕ್ತಿಯನ್ನು ಕೊಡಬೇಕು. ಮತ್ತು ಈ ಹೋರಾಟ ಕೇವಲ ಸಾಂಕೇತಿಕವಾದ ಹೋರಾಟ ಅಲ್ಲ, ಜನಪರವಾದ ಹೋರಾಟವನ್ನು ಮಾಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡ ನಂತರ ಇವತ್ತು ನಾವೆಲ್ಲರೂ ಪರಿಸರವಾದಿಗಳು, ಹೋರಾಟಗಾರರು ಅಘನಾಶಿನಿ ನದಿಯ ತಳದಲ್ಲಿ ಬಂದು ವೀಕ್ಷಣೆಯನ್ನು ಮಾಡಿದ್ವಿ. ಭಾಳ ಆಶ್ಚರ್ಯವಾಗುವಂಥ ವಿಷಯಗಳೇನಂತ ಹೇಳಿದ್ರೆ, ಏನು ವರದಿಯಲ್ಲಿ 1,20,000 ಗಿಡಗಳು ನಾಶವಾಗ್ತದೆ ಹೇಳುವ ಏನು DPR ಅಲ್ಲಿ ಪ್ರಸ್ತಾಪವಾಗಿದೆ ಅಂತ ಹೇಳುವಂಥ ಅಂಶಗಳಾಗಲಿ, ಮತ್ತು ಈ ಪ್ರದೇಶದಲ್ಲಿ 600 ಹೆಕ್ಟೇರ್ ಪ್ರದೇಶಗಳು ಅರಣ್ಯ ಪ್ರದೇಶವು ಮುಳುಗಡೆ ಆಗ್ತಾ ಹೇಳೋದು, ಇದು ಸತ್ಯಕ್ಕೆ ದೂರವಾದ ಅಂಶ ಹೇಳೋದು ಇವತ್ತು ನಾವು ವೀಕ್ಷಣೆ ಮಾಡಿದಂಥ ನಮ್ಮೆಲ್ಲ ಸ್ನೇಹಿತರು ಹೊಂದಿರುವಂಥ ಮೊದಲನೆಯ ಆದ್ಯತೆ. ಎರಡನೇದು, ಇದು ಜನಪರ ಯೋಜನೆಯೂ ಅಲ್ಲ, ಸರ್ಕಾರದ ಯೋಜನೆಯಿಂದ ಜನರಿಗೆ ಉಪಯೋಗವಾಗುವಂಥ ಯೋಜನೆಗಳೇ ಅಲ್ಲ. ಮೂರನೇದು, ಇದು ವೈಜ್ಞಾನಿಕವಾಗಿ ಇಲ್ಲಿನ ಮಣ್ಣುಗಳನ್ನು, ಪ್ರದೇಶಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಆಣೆಕಟ್ಟು ಕಟ್ಟುವಷ್ಟು ಒಂದು ಪ್ರಭುತ್ವವಾದ ಈ ಭೂಮಿಗಾಗಲಿ, ಈ ಪ್ರದೇಶದ ಒಂದು ಭೂಮಿಯ ಮತ್ತು ಇನ್ನಿತರ ನೈಸರ್ಗಿಕ ನೋಡಿದಾಗ ಸಾಧ್ಯತೆಗಳಿಲ್ಲ. ಈ ಯೋಜನೆ ಕೇವಲ ಸಾಂಕೇತಿಕವಾಗಿ ಯೋಜನೆ ಆಗೇ ಇರ್ಬೋದು ವಿನಃ ಇದು ಜನ ಉಪಯೋಗ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಹೇಳೋದು ಅನಿಸ್ತಾ ಇದೆ. ಇವತ್ತು ನಾವು ಜನವರಿ ಸಂಕ್ರಾಂತಿಯ ಆಸ್ಪಾಸ್ನಲ್ಲಿ ನಾವು ಇರುವಂಥ ಹಂತದಲ್ಲಿ ನೋಡಿದಾಗ, ಈ ನೀರು ಹರಿಯುವಂಥ ಪ್ರಮಾಣವನ್ನು ನೋಡಿದಾಗ, ಈ ಹರಿಯುವ ನೀರಿನಿಂದ ಸಮರ್ಥವಾಗಿ ಈ ಪ್ರದೇಶದ ಜನರಿಗೆ ಅವಲಂಬಿತವಾಗುವ ಜೊತೆಯಲ್ಲಿ
35 TMC ನೀರನ್ನು ಒಯ್ಯುವಂಥ ಈ ಯೋಜನೆಗಳಲ್ಲಿ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೇಳುವ ಮನವರಿಕೆ ಆಗ್ತಾ ಇದೆ. ಈಗಾಗಲೇ ಸರ್ಕಾರಕ್ಕೆ ಮನದಟ್ಟಣೆ ಮಾಡಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ಉದ್ದೇಶದಿಂದ ಫೆಬ್ರವರಿ 1ರಿಂದ ವ್ಯಾಪಕವಾದ ಜನಜಾಗೃತಿಗೆ ಇವತ್ತು ಪವಿತ್ರವಾದ ಒಂದು ಸಂದರ್ಭದಲ್ಲಿ ಇವತ್ತು ನೀರನ್ನು ನಾವು ಸಿಂಪಡಿಸುವ ಮೂಲಕ ಈ ನೆಲದ ನೀರು ನಮ್ಮ ಹಕ್ಕು ಎಂಬ ಪ್ರತಿಪಾದನೆ ಮಾಡುವ ಮೂಲಕ ಇವತ್ತು ಒಂದು ರೀತಿಯಲ್ಲಿ ನಮ್ಮ ನಿರ್ಧಾರಕ್ಕೆ ಒಂದು ದೃಢತೆಯನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. 1ರಿಂದ ಫೆಬ್ರವರಿ 10ರವರೆಗೆ ಇಡೀ ತಾಲೂಕಾದ್ಯಂತ 123 ಗ್ರಾಮದಲ್ಲಿ ಜಾಗೃತಿ ಮಾಡೋ ಜೊತೆಯಲ್ಲಿ ಫೆಬ್ರವರಿ 11ರಂದು ನಾವು ಬೃಹತ್ತವಾದ ಪಾದಯಾತ್ರೆ ಮತ್ತು ರ್ಯಾಲಿಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಆಕ್ಷೇಪ ಪತ್ರವನ್ನು ಸಲ್ಲಿಸುವ ಸಹಿತ ಒಂದು ತೀರ್ಮಾನಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಪಶ್ಚಿಮಕ್ಕೆ ಇದು ನೀರು ಹರಿತಾ ಇದೆ, ಇದನ್ನ ಪೂರ್ವ ದಿಕ್ಕಿಗೆ ತಿರುಗಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಬೇಡ್ತಿ ಮತ್ತು ಅಘನಾಶಿನಿ ನದಿ ತಿರುವು ಯೋಜನೆಯನ್ನ ನಾವು ಬಲವಾಗಿ ಖಂಡಿಸ್ತೇವೆ. ಮತ್ತೆ ಈ ಜಿಲ್ಲೆ ಅನೇಕ ತ್ಯಾಗಗಳನ್ನು ಮಾಡಿದೆ. ಈಗ ಬೇಡ್ತಿ ಈಗ ಆಲ್ರೆಡಿ ನಮ್ಮ ಕೈಗಾ ಅಣುಸ್ಥಾವರ, ಆಮೇಲೆ ಶೀಬರ್ಡ್, ಕಾಳಿ ಯೋಜನೆ, ಶರಾವತಿ ಯೋಜನೆಗಳಿಂದ ಅನೇಕ ಈ ದೇಶಕ್ಕಾಗಿ ರಾಜ್ಯಕ್ಕಾಗಿ ಈ ಜನತೆ ತ್ಯಾಗವನ್ನ ಮಾಡಿದ್ದಾರೆ. ಮತ್ತೆ ಈ ಯೋಜನೆ ಬಂದ್ರೆ ಇಲ್ಲಿ ಭೂಮಿಯ ಧಾರಣ ಸಾಮರ್ಥ್ಯ ಸಹ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಒಂದು ಅತ್ಯಾಚಾರ ಅಂತ ಹೇಳ್ಬೋದು, ಇದಕ್ಕೆ ಪ್ರಕೃತಿ ಅತ್ಯಾಚಾರ ಅಂತ ಮಾಡ್ತಕ್ಕಂತಹ ಈ ಒಂದು ಸರ್ಕಾರದ ಈ ಯೋಜನೆಗೆ ನಾವೆಲ್ಲವೂ ಕೂಡ ಹೋರಾಟ ಮಾಡಬೇಕಾಗಿದೆ. ಧಾರ್ಮಿಕತಕ್ಕಂಥ ಈ ಪವಿತ್ರತಕ್ಕಂಥ ನದಿಯನ್ನು ನಾವೆಲ್ಲ ಉಳಿಸ್ಕೊಳ್ಬೇಕಾಗಿದೆ. ಹೇಗೆ ವಾರಣಾಸಿಯನ್ನು ಶುದ್ಧ ಮಾಡಬೇಕು ಅಂತ ಸರ್ಕಾರ ಮತ್ತೆ ಯೋಜನೆಯನ್ನು ರೂಪಿಸ್ತಾ ಇದೆಯೋ, ಆದರೆ ಇಷ್ಟು ಪರಿಶುದ್ಧತಕ್ಕಂಥ ನೀರನ್ನು ಇವತ್ತು ನಾವೆಲ್ಲ ಕಳ್ಕೊಳ್ತಾ ಇದ್ದೇವೆ. ನಾವೆಲ್ಲರೂ ಇಂಥತಕ್ಕಂಥ ಧಾರ್ಮಿಕತಕ್ಕಂಥ ಈ ಒಂದು ಪವಿತ್ರತಕ್ಕಂಥ ನದಿಯನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು. ಹಾಳು ಮಾಡುವಂತಹ ಒಂದು ಈ ಯೋಜನೆ ನಾವು ಪ್ರಬಲವಾಗಿ ಜಾತಿ, ಧರ್ಮ, ಪಕ್ಷ ಭೇದಗಳನ್ನು ಮರೆತು ಈ ಅಘನಾಶಿನಿ, ಬೇಡ್ತಿ, ವರದಾ ನದಿಗಳ ಜೋಡಣೆಯನ್ನು ಮತ್ತು ಈ ಒಂದು ಯೋಜನೆಗೆ ಪೂರಕವಾಗಿ ನಡೆದ ಸಿದ್ಧತೆಯನ್ನು ನಾವು ಪ್ರಬಲವಾಗಿ ತಡಿಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರೂ ಹೋರಾಟ ಮಾಡಬೇಕು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.